ಆದ್ರೆ ಪ್ರಾರಂಭ 2026 ಹೇಗಿರುತ್ತೆ ನೋಡಿ, ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ರಾಶಿಗೂ ಒಂದೊಂದು ಫಲಗಳನ್ನ ಕೊಡುವಂಥದ್ದು. ಸೂರ್ಯ ಪಿತೃಕಾರಕ ಅಂತ ಹೇಳ್ತೀವಿ, ಆತ್ಮಕಾರಕ ಅಂತ ಹೇಳ್ತೀವಿ, ಆರೋಗ್ಯಕಾರಕ ಅಂತ ಹೇಳ್ತೀವಿ. ಈ ವರ್ಷ 2026 ಒಂದಷ್ಟು ಸೂರ್ಯನ ಪ್ರಭಾವದಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದು. ಮತ್ತೆ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ವಿಚಾರದಲ್ಲಿ ಆಗಬಹುದು, ಆರೋಗ್ಯದ ವಿಚಾರದಲ್ಲಿ ಹೇಗೆ ನಮಗೆ ಫಲಗಳು ಕೊಡುತ್ತಾ ಪಿತೃಗಳ ದೋಷಗಳನ್ನ ತೋರಿಸುವಂಥದ್ದು ಪಿತೃಕಾರಕ ಆಗಿರ್ತಾನೆ. ಸೊ ಹಾಗಾಗಿ ರವಿಯ ಒಂದು ಪ್ರಭಾವ ಇರೋದ್ರಿಂದ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುವಂಥದ್ದು ಇರುತ್ತೆ. ಕೆಲವೊಂದು ರಾಶಿಗಳ ಮೇಲೆ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿಗಳು ನಡೀತಾ ಇದೆ. ಅಂಥವೆಲ್ಲ ಒಂದಷ್ಟು ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ ಈಗ ಪ್ರಮುಖವಾಗಿರುವಂತದ್ದು ಅಂತ ಹೇಳಿದ್ರೆ ಒಂದಷ್ಟು ಫಲಗಳು ಕೊಡುವಂತ ರಾಶಿಗಳು ಯಾವುದು ಅಂತ ನಾವು ನೋಡೋಣ. ಪ್ರಾರಂಭ ಹಂತದಲ್ಲಿ ಈಗ ನಾವು ಫಲಗಳು, ಒಳ್ಳೆ ಫಲಗಳು 2026 ವರ್ಷದ ಪ್ರಾರಂಭದಲ್ಲೇ ರಾಜಯೋಗವನ್ನ ತಂದು ಕೊಡುವಂತದ್ದು ಅಂತ ಹೇಳಿದ್ರೆ ವೃಷಭ ರಾಶಿ. ಈಗ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ದ್ವಿತೀಯ ಸ್ಥಾನ ಅಂದ್ರೆ ಧನಸ್ಥಾನ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು, ಕುಟುಂಬದ ನೆಮ್ಮದಿ ವಿಚಾರದಲ್ಲಿ, ಇವೆಲ್ಲವನ್ನ ವೃಷಭ ರಾಶಿಯವರ ನಿರೀಕ್ಷೆಯನ್ನು ಮಾಡಿರುವಂತದ್ದು ಏನಿರುತ್ತೆ ಅದಕ್ಕೆ ಉತ್ತಮವಾದಂತ ಫಲಗಳು ಕೊಡುವಂತದ್ದು ಇರುತ್ತೆ.